ಬಜಾಜ್ ಪಲ್ಸರು ಇವಾಗ ನಮ್ಮಲ್ಲಿ ಸರ್ವಿಸ್ ಬಂದಿದೆ. ಓಕೆನಂತ ಸರ್ವಿಸ್ ಮಾಡ್ತಾಯಿದ್ವಿ. ಮತ್ತು ಇದು ಕ್ಲಚ್ ಬಂದು ಬಿಚ್ಚಿದ್ವಿ. ಏನಕ್ಕೆ ಬಿಚ್ಚಿದ್ವಿ ಅಂದರೆ ಗೇರ್ ಲಿವರ್ ಶಾಪ್ ಒಂದು ಮಿಲ್ಲಿಂಗ್ ಹೋಗ್ಬಿಡ್ತು ಫ್ರೆಂಡ್ಸ್. ಕಸ್ಟಮರ್ ಬಂದು ಗೇರ್ ಶಿಫ್ಟಿಂಗ್ ಆಗ್ತಾಯಿಲ್ಲ ಅಂತ ಹೇಳಿದ್ರು. ಏನಿಲ್ಲ ನೋಡಿ ಮಿಲ್ಲಿಂಗ್ ಹೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ನಾವು ಗೇರ್ ಲಿವರು ಮತ್ತು ಗೇರ್ ಲಿವರ್ ಶಾಫ್ಟ್ ಎರಡೂ ಚೇಂಜ್ ಮಾಡ್ತೀವಿ. ಓಕೆನಂತ ಇನ್ನೊಂದು ವಿಷಯ ಅಂದರೆ ಪಲ್ಸರಲ್ಲಿ ಯಾವಾಗಲೂ ನಾನು ಹೇಳ್ದಂಗೆ ನೋಡಿ ರಬ್ಬರ್ ಯಾವತ್ತೂ ಈ ಥರ ಇರಬೇಕು. ಅದು ಮಾತ್ರ ಚೆಕ್ ಮಾಡ್ಕೊಳ್ಳಿ ಯಾವುದೇ ಒಂದು ಕಾರಣಕ್ಕೂ. ಯಾಕಂದರೆ ಕ್ಲಚ್ ಬಿಟ್ಟು ಆವಾಗ ಹೋಗ್ತಾ ಇರ್ತದೆ. ಮತ್ತು ಇನ್ನೊಂದು ಏನಂದರೆ ನೋಡಿ ಟ್ಯಾಪೆಟ್ ಅಡ್ಜಸ್ಟ್ ಮಾಡೋದಕ್ಕೆ ಏನಂದರೆ ನಾವು ಕ್ಲಚ್ ಬಿಚ್ಚಿದಾಗ ಇಲ್ಲಿ ನೋಡಿ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಟ್ಯಾಪೆಟ್ನ. ಯಾಕಂದರೆ ಈ ಕಡೆ ಬಿಚ್ಚೋ ಅಂತ ನೆಸೆಸಿಟಿ ಏನಿಲ್ಲ. ಓಕೆ, ಈ ಕಡೆ ಬಿಚ್ಚಬೇಕಂತ ನೆಸೆಸಿಟಿ ಏನಿಲ್ಲ. ಓಕೆನಂತ ಯಾಕಂದರೆ ನಮಗೆ ಏನಾಗುತ್ತೆ ಅಂದರೆ ಈಸಿಯಾಗಿ ಏನಾಗುತ್ತೆ ಅಂದರೆ ಕ್ಲಚ್ನ ಬಿಚ್ಚಿದಾಗ ಇವಾಗ ಹೆಂಗೂ ಕ್ಲಚ್ ಬಿಡ್ತೀವಿ ಅವಾಗ ಏನಕ್ಕೆ ಇದು ಹೇಳ್ತಾ ಇದ್ದರೆ ಇದೆಲ್ಲ ಒಂದು ಸಣ್ಣದೊಂದು ಐಡಿಯಾನೇ. ಯಾಕಂದರೆ ಟೈಮ್ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೋಸ್ಕರನೇ, ಬೇರೇನಿಲ್ಲ. ಮತ್ತು ನಮ್ಮಲ್ಲಿ ನೋಡಿದ್ರೆ TMW ಆಟೋಮೊಬೈಲ್ಸಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಪಾರ್ಟ್ಸ್ಗಳು ಇದೆ. ಓಕೆನಾ, ಬ್ಯಾಟ್ರಿನೂ ಎಲ್ಲ ಇದೆ. ಬ್ಯಾಟ್ರಿನೂ ಸಬ್ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ವಿ. NGK ಸ್ಪಾರ್ಕ್ ಪ್ಲಗ್ಗು. ಓಕೆ, ಏನೇನು